ದೋಮಿನ್ ಅವ್ರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಭಾಳ ಕಷ್ಟ ಆಗುತ್ತೆ ಈ ಪ್ರಶ್ನೆಯನ್ನು ಮಾಡಲಿಕ್ಕೆ. ಅಂತಿಮವಾಗಿ ನಿಮ್ಮ ಜೊತೆ ಏನು ಮಾತಾಡಿದ್ರು ಡೇವಿಡ್ ಕುಮಾರ್ ಅವರು? ನನ್ನ ಜೊತೆನಾ, ನೀನು ಮಾಟಲಿಗೆ ಹೋಗಿದ್ದಲ್ಲ, ಒಂದು ಸಾವಾಗೋಯ್ತು ಸರ್. ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ನೋಡ್ಬಿಟ್ಟು ಮನೆ ಗೃಹ ಪ್ರವೇಶ ಮಾಡಬೇಕು, ನಿನ್ನೊಂದು ಸರಿ ಹೋಗೋಕ್ಕಾಗಲ್ಲ, ನೀನು ಹೋಗಿ ಎಲ್ಲರನ್ನ ಕರೆದ್ಬಿಟ್ಟು ಬಂದುಬಿಡು ಒಂದೇ ಸರಿ. ನಾನು ಬರೋಷ್ಟರಲ್ಲಿ ನೀನು ಕರೆದ್ಬಿಟ್ಟು ಸಾಯಂಕಾಲ ಬಂದುಬಿಡು. ಇನ್ನೊಂದು ಊರಿಗೆ ಜಾಗೇರಿ ಅಂತ ಒಂದು ಊರೈತೆ, ಅಲ್ಲಿಗೆ ಹೋಗ್ಬಿಡಮ್ಮ. ಆಮೇಲೆ ಅವರೆಲ್ಲ ನಮ್ಮ ಸ್ವಂತ ಬಂತದವರೆಲ್ಲ ಕರೆದ್ಬಿಟ್ಟು ಬರೋಣ ಅಂತ. ಅದೇ ಲಾಸ್ಟ್ ನನ್ನ ಹತ್ರ ಮಾತಾಡಿ ಸರ್. ನಾವು ಬೈಕ್ ಗಾಡಿಯಲ್ಲಿ ಹೋಗುವಾಗ ನಾನು ಕೌದಲಿಯಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಸಿಸ್ಟರ್ ನೋಡಬೇಕಾಗಿತ್ತು, ಅವ್ರು ನೋಡೋಕ್ಕೆ ಅಲ್ಲಿ ಹೋಗಿದ್ವಿ. ಅಲ್ಲಿ ಗಾಡಿಯಲ್ಲಿ ಹೋಗುವಾಗ ಮಾತಾಡ್ತಾಯಿದ್ರು ಸರ್. ನೀನು ಹಂಗೆ ಕರೆದ್ಬಿಟ್ಟು ಕೌದಲಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಹೋದರು. ಅಲ್ಲಿಂದ ನಾನು ಗಾಡಿಯಲ್ಲಿ ಮಾಟಲಿಗೆ ಹೋಗ್ಬಿಟ್ಟೆ. ಮತ್ತು ನಾನು ಫೋನ್ ಮಾಡಿದೆ, ಎಲ್ಲಿದ್ದು? ಮನೆಯಲ್ಲಿದ್ದೀನಿ ಅಕ್ಕ, ಈ ಥರ ಹೇಳಿದ್ದಾರೆ, ಹಸು ನೋಡೋಕ್ಕೆ ಹೋಗ್ಬೇಕಂತ. ಸರಿ ಹೋಗಿ ನೋಡ್ಬಿಟ್ಟು ಬಾ. ಒಬ್ಬರೇ ಹೋದರೆ ಏನು ಮಾಡೋಕ್ಕಾಯ್ತದೆ? ಒಬ್ಬರೇ ಹೋದ್ರೆ ಕಾಗಲ್ಲ, ಇರ್ತೆ ಇದೆ, ಏನೇನಿದೆ, ನೀನು ಹೋಗ್ಬಿಟ್ಟು ಬಾ. ಹೋಗ್ಬಿಟ್ಟು ಬರ್ತೀರ ತಾನೇ, ನಾಳೆ ಬೆಳಗ್ಗೆ ಆದರೂ ಬರ್ತೀರಾ, ಬೇಗ ಸಿಗಿದ್ರೆ ಹುಡ್ಕೊಂಡು ಬಂದುಬಿಡ್ತೀರಾ ಅಂತ ಹೇಳಿದೆ. ಮತ್ತು ನಾನು ಫೋನ್ ಮಾಡಿದೆ ಸರ್. ಸಾಯಂಕಾಲ ಬಂದುಬಿಟ್ಟು ಬಸ್ಸಲ್ಲಿ ತುಂಬ ರಶ್ಶು, ಫೋನ್ ಮಾಡೋಕ್ಕಾಯ್ತಾಯಿಲ್ಲ. ಆಟೋದಲ್ಲಿ ಬಂದುಬಿಟ್ಟು ಸಾಯಂಕಾಲ ಫೋನ್ ಮಾಡಿದೆ, ನಾಟ್ ರೀಚೇಬಲ್, ಸ್ವಿಚ್ ಆಫ್ ಅಂತ ಬಂತು ಸರ್. ಹೆಂಗಿದ್ರು ಬರ್ತಾರೆ ಅಂತ ಅವ್ರ ಮನೆಯವರಿಗೆ ಫೋನ್ ಮಾಡಿದೆ. ನಾನು ಮಾಡ್ತೀನಿ ಅಂತ ಅವರು ಹಾಲು ಕರೆದ್ಬಿಟ್ಟು ಅವ್ರು ಫೋನೇ ಮಾಡಿಲ್ಲ. ನನಗೆ ಬೇರೆ ತೊಂದರೆ, ಮಕ್ಕಳು ಪ್ರೋಗ್ರಾಮ್ಗೆ ರೆಡಿ ಮಾಡಬೇಕು, ಅದು ಮಾಡ್ಬೇಕಂದ್ರು. ನಾನು ಆ ಥರ ಅದೇ ನಾನು ಲಾಸ್ಟ್ ಮಾತಾಡಿ ಸರ್. ಅವ್ರು ನನ್ನ ಹತ್ರ ಏನು ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಗಾಡಿಯಲ್ಲಿ ಹೋಗೋ ಮನೆ ಕೆಲಸದ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನಾಳೆ ಮೈಸೂರಿಗೆ ಹೋಗಬೇಕು, ಇದೆಲ್ಲ ತರಿಸ್ಬೇಕು ಥಿಂಗ್ಸ್ನ ಅಂತ ಹೇಳ್ತಾಯಿದ್ವಿ ಸರ್. ಅಂದರೆ ನೀವು ಅಂತಿಮವಾಗಿ ನಿಮ್ಮ ಗಂಡನ ಮುಖ ನೋಡಿದ್ದು ಕೌದಳ್ಳಿಲಿ? ಕೌದಳ್ಳಿ ಲಾಸ್ಟ್ ಸರ್. ನಾನು ಕೌದಳ್ಳಿ ಬಸ್ ಸ್ಟ್ಯಾಂಡಲ್ಲಿ ನಾನು ಅವ್ರ ಮುಖ ನೋಡ್ಬಿಟ್ಟು ಬಸ್ ಹತ್ತಿದ್ದು ಸರ್. ಮತ್ತೆ ನಾನು ನೋಡೇ ಇಲ್ಲ, ಒಂದು ಮಾತಾಡಿಲ್ಲ. ಅವ್ರು ಎಲ್ಲೋ ಹೋದ್ರ ಕೆಲಸ, ಮನೆ ಹತ್ರ ಕೆಲಸ ಇತ್ತು, ಬೇಗ ರೆಡಿಯಾಗಿ ನಾನು ಬರ್ತೀನಿ ಅಂದರು. ಬಂದು ರೆಡಿಯಾಗಿಬಿಟ್ಟು ಅವ್ರು ಗಾಡಿಯಲ್ಲಿ ಹೋಗುವಾಗ ಅದು ಫೋನಲ್ಲೇ ಮಾತಾಡ್ಕೊಂಡು ಹೋಗ್ತಾಯಿದ್ರು. 2-3 ಮಾತು ನಾವು ಮಾತಾಡಿದ್ವಿ ಅಷ್ಟೇ. ಅದೇ ಲಾಸ್ಟ್ ನಾನು ನೋಡಿದ್ದು ಅವ್ರ ಜೊತೆ. ದುಡ್ಡು ಕೊಟ್ಬಿಟ್ಟು ಸರಿ ಬಸ್ ಹತ್ತೀನಿ, ನೀ ಅಲ್ಲಿಂದ ಹೋಗ್ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕಂತ ಬಂದುಬಿಟ್ರು ಸರ್. ಅಂದರೆ ನೀವು ಗೃಹ ಪ್ರವೇಶ ಇಟ್ಕೊಂಡಿದ್ರಾ? ಹೊಸ ಮನೆ ಕಟ್ಟಿದ್ದೀರಾ? ಯಾವತ್ತು ಅದು ಗೃಹ ಪ್ರವೇಶ? 20ನೇ ತಾರೀಕು ಸರ್. 20ನೇ ತಾರೀಕು ಇಡೋಣ. ಇನ್ನು ಕಿಟಕಿ ಮಾತ್ರ ಮಡಗಿಲ್ಲ. ಭಾನುವಾರ ಕಿಟಕಿ ಮಡಗ್ಬಿಟ್ಟು ಅದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಅದು ಮಾಡಿಬಿಟ್ರೆ ಸ್ವಿಚ್ ಬಾಕ್ಸ್ ಹಾಕ್ತಾರೆ. ಗುರುವಾರ ತಾನೇ ಮಾಡಿಸ್ಬಿಡೋಣ. ಸ್ವಂತದವ್ರನ್ನ ಕರೆದ್ಬಿಟ್ಟು ನಾನು ಎಷ್ಟು ಜನನ ಕರೆದ್ಬಿಟ್ಟು ಬಂದೆ ಸರ್. ಈ ಥರ ಆಗೋಯ್ತು ಸರ್. ಅಂದರೆ August 15th ಇಂಡಿಪೆಂಡೆನ್ಸ್ ಡೇ ಆಯಿತು. ಮಕ್ಕಳಿಗೆ ನೀವು ರೆಡಿ ಮಾಡ್ತಾ ಇದ್ರಿ, ಸಂಭ್ರಮ ಸಡಗರದಲ್ಲಿ ಇದ್ರಿ ನೀವು? ನಾ ಇಲ್ಲಿ ರೆಡಿ ಮಾಡಿ ಅವ್ರು ಡ್ಯಾನ್ಸ್ ಪ್ರೋಗ್ರಾಮಲ್ಲಿದ್ದರು. ಸ್ಕೂಲಲ್ಲಿ ಫಂಕ್ಷನ್ ಇತ್ತಲ್ಲ, ಅವ್ರಿಗೆ ಜಡೆ ಹಾಕೋಗ್ಬಿಟ್ಟು ಮೇಕಪ್ ಥಿಂಗ್ ಇದೆಲ್ಲ ಮಾಡ್ಕೊಂಡು ನಾನೇ ರೆಡಿ ಆಗಿಬಿಟ್ಟೆ. ಯಾರೋ ಬಂದರೆ, ಯಾಕಮ್ಮ ರೆಡಿ ಆಗಿಬಿಟ್ಟೆ, ಈ ಥರ ಹೋಗ್ಬೇಕು ಸ್ಕೂಲ್, ಹೋಗಬೇಡ, ಯಾರೋ ಬರ್ತಾರಂತೆ. ಸುಮ್ಮನೆ ಮದ್ದು ಪಕ್ಕದಲ್ಲಿ ಅಕ್ಕಪಕ್ಕ ಮನೆ ಇದ್ದಾರಲ್ಲ, ಸರಿ ಹೋಗಲ್ಲ ಬಿಡಕ್ಕ. ನಮ್ಮ ಮಗಳು ಬೇರೆ ಅಲ್ತುಕೊಂಡು ಹೋಗ್ತಾಯಿದ್ರು. ಅಮ್ಮ ನಾನು ಡ್ಯಾನ್ಸ್ ಮಾಡ್ತೀನಿ, ಅಪ್ಪ ನೀನು ಇಬ್ಬರು ಬರಬೇಕು, ಬಂದು ನೋಡ್ಬೇಕು ನಾನು ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ಅಂತ. ಹೊಸ ಡ್ರೆಸ್ ತಗೊಟ್ಟಿದ್ವಿ ಸರ್, ನಾನು ಅದನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ನೀನು ಬಂದು ನೋಡಬೇಕು ಅಂದು. ಆಯ್ತು ಬರ್ತೀನಿ. ಆಮೇಲೆ ಒಬ್ಬೊಬ್ಬರಾಗಿ ಬರ್ತಾಯಿದ್ರು. ಏನಕ್ಕೆ ಬರ್ತಾರೆ ನೋಡ್ತಾರೆ ಹೋಯ್ತಾರೆ. ನನಗೆ ಗೊತ್ತಾಯ್ತಾ ಇಲ್ವ ಅಂತ ಅವ್ರಿಗೆ. ಆಮೇಲೆ ಲಾಸ್ಟಲ್ಲಿ ತುಂಬ ಜನ 2-3 ಜನ ಹತ್ಕೊಂಡು ಬಂದರೆ, ಏನಕ್ಕೆಲ್ಲ ಹತ್ಕೊಂಡು ಬರ್ತಾಯಿದ್ದೀರ ಅಂತ ನಾನು ಕೇಳಿದೆ ಸರ್. ನಿನಗೆ ಗೊತ್ತಿಲ್ವಾ ಅಂತ. ಆಮೇಲೆ ನನಗೆ ಗೊತ್ತಾಯ್ತು ಸರ್ ಈ ಥರ ಅಂತ. ಲಾಸ್ಟ್ ನಮ್ಮ ಅಣ್ಣನೂ ಫೋನಲ್ಲಿ ಮಾತಾಡಿದ್ರು, ಏನು ಮಾಡ್ತಾಯಿದ್ದೆ ಅಂತ. ಈ ಥರ ಹೇಳಿಲ್ಲ, ಆ ಮನೆಯಲ್ಲಿ ಬರ್ತೀವಿ ಅಷ್ಟು. ಬರ್ತಾರೆ ಅಂದ್ಬಿಟ್ಟು ನಾನು ನಿಜ ನಂಬಿಲ್ಲ ಸರ್. ಸರಿ ಅಡುಗೆ ಮಾಡೋಣ ಅಂತ ಬೆಳಗ್ಗೆ ಅಡುಗೆನೂ ಮಾಡಿಲ್ಲ ಮಕ್ಕಳಿಗೆ, ಅಲ್ಲೇ ಊಟ ಕೊಡ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ರು ಸರ್. ನಿಮಗೆ ಫೋನಲ್ಲೇ ಹೇಳಿದರು, ನಾನು ದನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಹೇಳಿದ್ರು. ನಾನು ಹೋಯ್ತೀನಿ. ಆ ಅಕ್ಕ ಹತ್ಕೊಂಡು ಹೇಳ್ತಾಯಿದ್ರು, ಮನೆ ಹತ್ರ ಹೋಗಿದ್ವಿ, ಒಂದೊಂದು ದಿವ್ಸಕ್ಕೆ ಒಂದೊಂದು ಹೋಯ್ತಾ ಇದ್ದಲ್ಲ, ಇದೆಲ್ಲ ಹೇಳಿದ್ರು ಹೋಗಿ ಹುಡ್ಕೊಂಡು ಬರಬೇಕು ಅಂತ. ಇಲ್ಲ ಮನೇಲಿ ಅಕ್ಕ ಮರಿಮಂಗಲದಲ್ಲಿ ಆವಾಗ ದಿನ ಒಂದು ಸರಿ ಆದರೂ ಹೋಯ್ತೀವಿ. ಈ ಥರ ಆಗಿದೆ, ಹೆಂಗಾದ್ರೆ ಇವನ್ನ ಕಳಿಸು, ಒಬ್ಬರೇ ಹೋಗೋಕ್ಕಾಗಲ್ಲ. ನನ್ನ ಹತ್ರ ಅವರ ಅಕ್ಕ ಮನೆಯಲ್ಲೇ ಹೇಳಿದ್ರು ಸರ್, ಅವ್ರನ್ನ ಕಳಿಸ್ಬಿಡು, ಒಬ್ಬರೇ ಕರೆದುಬಿಟ್ರೆ ನಾನು ಹೆಂಗಿರಲಿ, ಯಾರಾದರೂ ಹೋಗಿ ನೀವು 4 ಜನ ಹೋಗಿ, ನಿಮಗೆಲ್ಲ ಇದು ದಾರಿ ಎಲ್ಲ ನಿಮಗೆ ಗೊತ್ತು, ಒಬ್ಬೊಬ್ಬರು ಎಲ್ಲ ಒಂದೊಂದು ಕಡೆ ಹೋದ್ರೂ ಎಲ್ಲ ಬಂದುಬಿಡ್ತೀರಾ, ಬೇರೆಯವ್ನ ಕರ್ಕೊಂಡು ಹೋದ್ರೆ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರು ಸರ್. ನಾವಿಬ್ಬರು ಫೋನಲ್ಲಿ ಹೋಗುವಾಗ ಫೋನಲ್ಲೆಲ್ಲ ಮಾತಾಡ್ಕೊಂಡು ನೀನು ಹೋಗು ಅಂತ ನಾವು ಏನೇನೋ ನಮ್ಮ ಕಷ್ಟ ಸುಖನ ಮಾತಾಡ್ಕೊಂಡು ಹೋಗ್ತೀವಿ ಸರ್. ಊಟ ಗೀಟ ಮಾಡಿದ್ರೆ ಒಂದು ಕಡೆ ಕೂತ್ಕೊಂಡು ಅಲ್ಲಾದರೂ? ಇಲ್ಲ ಸರ್, ಈ ಮನೆಯಲ್ಲಿ ಬೆಳಿಗ್ಗೆ ಸ್ವಲ್ಪ ಊಟ ಮಾಡಿದ್ರೆ ಅಷ್ಟೇ ಸರ್. ಅವರು ಮಾಡಿದ್ರು, ನಾನು ಅದು ಮಾಡಿಲ್ಲ. ಅಲ್ಲಿ ಒಂದು ಸಾವಾಗೋಯ್ತು, ಅಲ್ಲಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಚಿತ್ರಾನ್ನ ಮಾಡಿದೆ ಸರ್. ನಮ್ಗೆ ಯಜಮಾನ್ರು ಇಷ್ಟೇ ತಿಂದರು ಸರ್. ಮತ್ತೆ ಮಧ್ಯಾಹ್ನ ಊಟ ಮಾಡಿ ಇಲ್ಲ, ಅವರೇ ಹಾಕೊಂಡು ತಿಂತಾರೆ, ಅವರೇ ನಾನು ಹಾಕೊಟ್ಟಿಲ್ಲ. ನಾನು ರೆಡಿ ಮಾಡ್ಕೊಂಡು ಬೇಗ ರೆಡಿ ಮಾಡಿ ಅಂದ್ಬಿಟ್ಟು, ನಾನು ಬೇರೆ ಕೆಲಸ ಎಲ್ಲ ಇತ್ತು, ನಾನು ಗುಡಿಗೆ ಹೋಗ್ಬೇಕಾಗಿತ್ತು. ಸರಿ ನಾನೇ ಮಾಡ್ಕೊತೀನಿ, ನೀನು ಹೋಗು. ಟೀ ಬೇಕಾದರೂ ಅವರೇ ಮಾಡ್ಕೋತಾರೆ. ಒಂದೊಂದು ಸರಿ ಚಿತ್ರಾನ್ನ ಮಾಡಿದ್ದೆ ಸರ್, ಅದು ನಾನು ಮಾಡಿಲ್ಲ. ನೀನು ಮಾಡ್ಕೊ ಬೇಗ ಅಂದರು. ಬೇಡ ನಾನು ಹೋಗ್ಬೇಕು ಅಲ್ಲಿಗೆ, ನಾನು ಬಂದು ಸಾಯಂಕಾಲ ಅದು ಒಂಥರ ಆಗೋಯ್ತು ಸರ್.
ಅದನ್ನು ಅಲ್ಲ ನಿಮ್ಮ ಜೊತೆ ಅವ್ರು ಬೈಕಲ್ಲಿ ಅವರು ಕೌದಳ್ಳಿ ಪ್ರಯಾಣ ಮಾಡಿದ್ರು, ಬಟ್ ಅವರು ಭಾರದೂರಿಗೆ ಹೋಗ್ಬಿಟ್ರು. ಭಾರಿ ದೂರ ಲಾಸ್ಟ್ ಸರ್ ಅವ್ರ ಮುಖ ನೋಡಿದ್ದು ಕೌದಲಿಯಲ್ಲೇ ಮಾತಾಡಿದ್ದು ಕೌದಲಿ. ಆಮೇಲೆ ಫೋನಲ್ಲಿ ಮಾತ್ರ ಮಾತಾಡಿದ್ದು, ನೀನು ಹೋಗೋ ಸರಿ ಅಂತ. ಅವತ್ತೇ ಹೇಳ್ಬಿಟ್ನಲ್ಲ, ನಿಮ್ಮ ತಮ್ಮನ ಕರ್ಕೊಂಡು ಹೋಗೋಣ, ಅವ್ರ ಮನೆಗೆ ಹೋಗಿರ್ತಾರೆ. ನಾನು ಅಲ್ಲಿ ಸಾವಿಗೆ ಹೋದ್ನಲ್ಲ, ಅಲ್ಲೇ ಇದ್ಬಿಟ್ಟು ಅಲ್ಲೇ ಟೈಮ್ ಆಯ್ತು. ಎಲ್ಲರನ್ನ ಸ್ವಂತ ಬಂದದವ್ರನ್ನ ಕರೆದ್ಬಿಟ್ಟು ಸಾಯಂಕಾಲ ಬಂದು ಫೋನ್ ಮಾಡಿದೆ ಸರ್. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು ಡೇವಿಡ್ ಕುಮಾರ್ ಜೊತೆ? 1 ವರ್ಷ ಸರ್. ಏನು ಡೇವಿಡ್ ಕುಮಾರ್ ಕೆಲಸ ಏನು ವೃತ್ತಿ ಏನಿತ್ತು ಅವ್ರದ್ದು? ಇಟಾಜ್ ಅವ್ರಿಗೆ ಕೇರಳದಲ್ಲಿ. ಇವತ್ತು 3 ದಿವಸ ಇದ್ದರು ಸರ್ ಇಲ್ಲಿ ಓನರ್ ಬಂದು. ಇವತ್ತು ಬೆಳಗ್ಗೆ ಇವಾಗಲೇ ಹೋದ್ರು ಸರ್. ಅವಾಗವಾಗ ಬರ್ತಾರೆ. ನಾನು ಕೆಲಸ ಮಾಡ್ತೀನಿ, ನಾನು ಸಾಲ ಮಾಡ್ತೀನಿ, ನಾನು ಕಟ್ತೀನಿ, ಮನೆ ಕಟ್ಟಬೇಕು. ಸುಮ್ಮನೆ ಕಾರ್ಡ್ ಇವಾಗಲೇ ಹೋಗಿ ನೋಡ್ಕೊಂಬನ್ನಿ. ನಾನು ನೋಡಿ ಇವನು ಕೆಲಸ ಮಾಡ್ತಾರೆ ಸರ್ ಅಲ್ಲಿ. ಫೋನ್ ನಂಬರ್ ಬೇಕಾದ್ರೂ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿವಿ. ನಮಗೆ ಎಷ್ಟು ಕೆಲಸ ಮಾಡಿದ್ರು, ಅಲ್ಲಿ ಎಷ್ಟು ದಿವಸ ಇದ್ರು. ಒಂದೇ ಓನರ್ ನೋಡಿ, ಅವ್ರ ಹತ್ರನೇ ಕೆಲಸ ಮಾಡಿದ್ದು. ಸರ್ ನೀನು ಮಾಡು ಗೃಹಪ್ರವೇಶ ಬರ್ತೀವಿ, ಹೋಗಿ ನೀನು ಕೆಲಸ ಮಾಡಂತ ಕರೆದ್ಬಿಟ್ಟು ಸರ್ ಅವರು ಹೇಳ್ಬಿಟ್ಟು ಬಂದರು. ಈಗ ಡೇವಿಡ್ ಕುಮಾರು ಈ ಊರಲ್ಲಿದ್ದಾಗ ಏನು ಕೆಲಸ ಮಾಡ್ತಾಯಿದ್ರು? ಇವ್ರಿಗೆ ಕೆಲಸನೇ ಮಾಡಲ್ಲ ಸರ್. ಮನೆಯಲ್ಲಿದ್ರೂ ಕೆಲಸ ಮಾಡಿ ಹಾಲನ್ನು ಬಿಡ್ತಾರಲ್ಲ, ನೀರಿಗೆ ಹಾಕಬೇಕು, ಏನಾದರೂ ಥಿಂಗ್ಸ್ ತಗೊಂಬರ್ಬೇಕಾದ್ರೆ ತಗೊಂಬರ್ತಾರೆ. ಮನೆಯಲ್ಲಿ ಕೆಲಸ ಅವ್ರಿಗೆ ಸ್ವಲ್ಪ ಬೆನ್ನು ನೋವು ಸರ್. ಅವ್ರಿಗೆ ಮನೆಯಲ್ಲಿ ಕಾರಿಲಿ ಎಲ್ಲಿ ನೀರೈತೆ, ಇಲ್ಲಿ ಬಂದರೆ ಏನು ಕೆಲಸ ಮಾಡಲ್ಲ. ಮನೆ ಹತ್ರ ಐತಲ್ಲ, ಅಲ್ಲಿಗೆ ಇಟಾಚೆ ಫ್ರೆಂಡ್ಸ್ ತಗೊಂಬಂದು ಕೊಡ್ತಾರೆ. ಆ ಇಟಾಚಿ ಓಡಿಸೋದು, ಮನೆ ಹತ್ರ ಅವರು ಇದು ಮಾಡ್ತಾರಲ್ಲ ವೈರಿಂಗ್, ಏನಾದರೂ ಮಾಡುವಾಗ ಇಲ್ಲಿ ಮಾಡ್ತೀರಾ ಮಾಡಿಲ್ವಾ ಅಂತ ನೋಡ್ಕೊಬಿಡೋದು. ಏನಾದರೂ ಒಂದು ಥಿಂಗ್ಸ್ ತಗೊಬರ್ಬೋದು, ಯಾರು ತಗೊಂಬರ್ತಾರೆ? ಟೈಲ್ಸ್ ತಗೊಂಬಂದ್ರು, ಅದು ಹಾಕಿದ್ರು, ಅದು ಹೆಂಗೆ ಹಾಕ್ತಾರೆ ಇಲ್ವಾ ಅಂತ ನೋಡ್ಬೇಕು ತಾನೆ. ಫೋನಲ್ಲಿ ಮಾತಾಡೋ ನೀನೇ ಬಂದ್ಬಿಡು ಇಲ್ಲಿ. ನಾನು ಒಂದೊಂದು ಸರಿ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನ ಹತ್ರ ಹೇಳ್ಬಿಡ್ತೀನಿ, ನೀನೇ ಮಾಡಿದ್ದು, ಈ ಥರ ಮಾಡ್ತೀನಿ. ನಾನು ಆ ಥರ ಬೈದ್ಬಿಟ್ಟು ಜಗಳ ಮಾಡಿ ಇಲ್ಲಿ ಕರೆಸ್ಬಿಟ್ಟೆ ಸರ್. ಅದೇ ಕೆಲಸ ಸರ್, ಇನ್ನೇನು ಕೆಲಸ? ನಾನೇ ಕರೆಸಿದ್ದು. ನೀನು ಒಂದೊಂದಕ್ಕೂ ಫೋನ್ ಮಾಡ್ತೀಯ, ಅದು ಮಾಡ್ತೀಯ, ಯಾರು ತಗೊಂಬಂದು ಕೊಡ್ತಾರೆ? ಒಬ್ಬ ಹುಡ್ಗಂಡ ಕರೆದ್ಬಿಟ್ಟು ಹೋಗಿ ಅದು ಈಸ್ಕೊಂಬಂದರೆ ಅವ್ರಿಗೆ ಟಿಪ್ಸ್ 200 ರೂಪಾಯಿ ಕೊಡಬೇಕು. ನಾನು ಸುಮ್ಮನೆ ಗಾಡಿ ಓಡಿಸ್ತಾರೆ ಅವರು, ಅದಕ್ಕೆ ಒಬ್ಬೊಬ್ಬರಿಗೆ ಕೊಡ್ಬೇಕು. ಯಾವಾಗ ಕೇರಳದಿಂದ ಕುಮಾರ್ ಬಂದಿದ್ದು? ಯಾವಾಗ? ಶನಿವಾರ ಘಟನೆ ನಡೆದಿರೋದು. ಯಾವಾಗ ಬಂದಿದ್ದು ಕುಮಾರ್? ಅವರು 1 ತಿಂಗಳಾಯ್ತು ಸರ್ ಬಂದಿಲ್ಲಿ. 1 ತಿಂಗಳಾಯಿತು. ಮನೆ ಕೆಲಸಕ್ಕೆ ಬಂದಿದ್ದು ಸರ್. ಗೃಹಪ್ರವೇಶ ಒಟ್ಟಿಗೆ ಮಾಡಿಸ್ಬಿಟ್ಟು ಹೋಗ್ಬಿಡೋಣ. ನಾನೇ ಅದಕ್ಕೆ ಬಂದು ಪ್ಲಾಸ್ಟರ್ ಮಾಡ್ತಾಯಿದ್ದಾರೆ ಎಲ್ಲ, ಎಲ್ಲ ಮಾಡಿಸ್ಬಿಟ್ಟು ಒಟ್ಟಿಗೆ ಹೋಗ್ಬಿಟ್ರೆ ಸೀಸನ್ ಮುಗೀತು, ಮಳೆ ಎಲ್ಲ ಹೋಯ್ತದೆ. ನಾನು ಹೋದರೆ ಅವಾಗವಾಗ ದುಡ್ಡು ಕಳಿಸ್ತಾಯಿದ್ರೆ ನೀನು ಸಾಲ ಎಲ್ಲ ತೀರಿಸ್ಬಿಡು. ಎಷ್ಟು ಸಾಲ ಮಾಡಿದ್ದೀವಿ ಗೊತ್ತಾ ಸರ್? 40 ಲಕ್ಷ 40 ಲಕ್ಷ ಸರ್ ಸಾಲ ಮಾಡಿದ್ದೀವಿ. ಚೀಟಿ ಹಾಕಿದ್ದೀವಿ, ಚೀಟಿ ಎತ್ತಿದ್ದೀವಿ, ಬಡ್ಡಿಗೆ ತಗೊಂಡಿದ್ದೀನಿ. ನಾನು ಚಿನ್ನ ಎಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಮಡಗಿದ್ದೀನಿ ಸರ್, ಸ್ಟೇಟ್ ಬ್ಯಾಂಕಲ್ಲಿ, ಮಾತಾಜಿ ಅಂಗಡಿಯಲ್ಲಿ ಮಡಗಿದ್ದೀನಿ. ಇವೆಲ್ಲನೂ ಐತೆ ಸರ್ ನನ್ನ ಹತ್ರ. ಮನೆ ಕಟ್ಟಲಿಕ್ಕೆ, ಜೀವನ ಮಾಡಲಿಕ್ಕೆ ಒಂದಿಷ್ಟು ಸಾಲ ಮಾಡ್ಕೊಂಡಿದ್ರಿ. 40 ಲಕ್ಷ ಸಾಲ ಇದೆ ನಿಮಗೆ? 40 ಲಕ್ಷ ಸಾಲ ಇದೆ ಸರ್. ಹೋಗಿ ನೋಡಿ ಆ ಮನೆ ನೋಡಿ, 40 ಲಕ್ಷ ಸಾಲ ಇದೆ ಸರ್. ಈಗ ಸರ್ಕಾರದಿಂದ 5 ಲಕ್ಷ, ಮಂಜುನಾಥ್ ಅವ್ರು 8 ಲಕ್ಷ, ನರೇಂದ್ರ 7 ಲಕ್ಷ, 15 ಲಕ್ಷ ಸಾಕಾಗಲ್ಲ. ಅದು ಏನಕ್ಕೆ ಸಾಕು? ಬಡ್ಡಿ ಕೆಟ್ಟಕ್ಕೆ ನನಗೆ ಸಾಕಾಗಲ್ಲ ಸರ್. ಅದು ಬಡ್ಡಿ ದುಡ್ಡಿಗೆ ಎಷ್ಟೋ ಜನ ನನ್ನ ಕಷ್ಟ ನೋಡ್ಬಿಟ್ಟು ನಿನ್ನ ಹತ್ರ ಇದೆ ತಗೋ, ನೀನು ಇದು ಆದಮೇಲೆ ನನ್ನ ಹತ್ರ ಕೊಡಿ. ನನ್ನ ಫ್ರೆಂಡ್ಸ್ ಎಲ್ಲ 1 ಲಕ್ಷ ಎಲ್ಲ ಕೊಟ್ಟಿದ್ದಾರೆ ಸರ್. ಮನೆ ಕೆಲಸ ಮಾಡ್ತಾಯಿದ್ದೆ 2 ಹೆಣ್ಮಕ್ಳು ಇಟ್ಕೊಂಡು ಅಂತ. ಬಡ್ಡಿ ಬೇಡ ತಗೋ, ನೀನು ಮಾಡಿಬಿಟ್ಟು ನನ್ನ ರಿಲೇಷನ್ಸ್ ಎಷ್ಟು ಕೊಟ್ಟಿದ್ದಾರೆ ಸರ್, ಅದೆಲ್ಲ ನಾನು ತಿರುಗಿಸ್ಕೊಡ್ಬಾರ್ದಾ? ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಹಂಗೆ ಇಟ್ಕೋಬೋದಾ? ಇವರು ಕೇರಳಕ್ಕೆ ಹೋದ್ರೆ 1 ತಿಂಗಳಿಗೆ 60,000 70,000 ಸಂಪಾದನೆ ಮಾಡ್ತಾರೆ ಸರ್. ಆ ಧೈರ್ಯದಲ್ಲಿ ಎಲ್ಲ ಸಾಲ ಮಾಡಿದ್ದು. ಒಂದು ದಿವಸ ರಜೆ ಹಾಕಲ್ಲ. 50 ರಿಂದ 60 ಲಕ್ಷ ನೈಟ್ ಡ್ಯೂಟಿನೂ ಮಾಡ್ತಾರೆ ಸರ್, ಎಲ್ಲ ಸೇರಿಸಿ. ತಿಂಗಳ ಸಂಬಳ. ಇಟ್ಟಾಚಿ ಆಪ್ರೇಟ್ರು ಬೆಳಗ್ಗೆನೇ ಕೆಲಸ ಮಾಡ್ತಾರೆ, ನೈಟಲ್ಲೂ ಹೋಯ್ತಾರೆ ಸರ್. ಸಾಲ ತೀರಿಸ್ಬೇಕಲ್ಲ, ರಜೆ ಹಾಕ್ತಾರೆ ಹೋದರೆ ಮಾಡ್ತಾರೆ ಸರ್. ಇವರೊಬ್ಬರು ಶ್ರಮಜೀವಿ, ಇವರೊಬ್ಬರು ಕಷ್ಟಪಟ್ಟು ಕೆಲಸ ಮಾಡೋರು, ಇವರೊಬ್ಬರು ಶ್ರಮಜೀವಿ ಅನ್ನೋದು ನಿಮ್ಮ ಹೇಳಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಆದರೆ ಈ ಫಾರೆಸ್ಟ್ನವರು ಮೀಡಿಯಾ ಕೊಡಬೇಕಾದ್ರೆ ಇವ್ರನ್ನ ಕಳ್ಳೆ ಬೇಟೆಗಾರರು ಅಂತ ಕರೆದವರು. ಆ ಥರ ಹೇಳ್ಬಿಡ್ತಾಯಿತ್ತು. ನಾನು ಇಲ್ಲಿಂದನೇ ಓನರ್ನ ಕರ್ಕೊಂಬಂದು ಅವ್ರಿಗೆ ವಾಸ ಮಾಡ್ತಾರೆ ಆ ಜಾಗ, ಅವ್ರ ಬ್ಯಾಗ್, ಡ್ರೆಸ್ಸನ್ನು ತೋರಿಸ್ಬಿಡ್ತೀನಿ ಸರ್. ಇಲ್ಲಿ ಕೇರಳಕ್ಕೆ ಕರ್ಕೊಂಡೋಗಿ ಒಬ್ಬರು ಸುಳ್ಳು ಹೇಳ್ತಾರೆ, ಇವ್ನು ನೋಡಿಲ್ಲ ಅಂತ ಎಲ್ಲರೂ ಹೇಳ್ಬಿಡ್ತಾರಾ? ಈ ಥರ ಸುಳ್ಳು ಮಾತಲ್ಲಿ ಹೆಂಗೆ ಕಟ್ತಾರೆ ಸರ್? ಅವ್ನು ಬೇಟೆಗಾರ ಅಂತ ಹೆಂಗೆ ಸರ್ ಹೇಳ್ತಾರೆ? ಕೇರಳದಲ್ಲಿ ಕೆಲಸ ಮಾಡಿಲ್ವ ಸರ್? ಅಲ್ಲಿ ಹೋಗಿ ನೋಡಿದ್ರೆ ರೀಡಿಂಗ್ ಎಷ್ಟು ಮಾಡಿದ್ದಾರೆ ಅಂತಲೇ ಗೊತ್ತು. ಯಾರು ಗೆಲ್ತಾರೆ ಹೇಳ್ತಾರೆ. ಇವನು ಹೋಗಿ ಕೆಲಸ ಮಾಡೋಕ್ಕೆ ಬಂದರೆ ನನಗೆ ಕುಮಾರನೇ ಬೇಕು, ಆ ಸೈಟ್ಗೆ ಕುಮಾರ ಬಂದರೆ ಆ ಕೆಲಸ ಆಯ್ತದೆ. ಎಷ್ಟು ಆಪ್ರೇಟ್ರ್ ಬೇಕು, ಎಷ್ಟು ಸೈಟ್ ಅವ್ರು ಬೇಕು, ಒಬ್ಬರು ಸುಳ್ಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಸರ್. ಎಷ್ಟು ಜನ ಬಂದಿದ್ರು ಗೊತ್ತಾ ಸರ್ ಅನೂರ್ಗೆ ಕುಮಾರ್ ನೋಡೋಕ್ಕೆ? ಆ ರೀತಿ ಅವರು ಅಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಸರ್ ಮೊಬೈಲ್ ಟ್ರ್ಯಾಕ್ ಮಾಡಕ್ಕೆ ನೋಡಕ್ಕೆ ಹೇಳಿ ಅವ್ರ ನಂಬರನ್ನು.
ಕೇರಳದಲ್ಲಿ ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ರು ಅನ್ನೋದು ಆವಾಗ ಅವ್ರಿಗೆ ಕನ್ಫರ್ಮ್ ಮಾಡಲಿ. ಅವರು ಅಲ್ಲಿ ಕೇರಳದಲ್ಲಿ ಇಲ್ಲ ಅಂತ ನಾವು ಸುಳ್ಳು ಹೇಳ್ತೀವಿ ಆ ಅಂತ ಓನರ್ ನಂಬರ್ ಕೊಡ್ತೀನಿ, ಎಷ್ಟು ಸರಿ ಅವ್ರ ಜೊತೆ ಮಾತಾಡಿದ್ದಾರೆ ಮಲಯಾಳದಲ್ಲಿ ಅಂತ. ಅವ್ರು ಹೇಳ್ತಾರೆ ಇವ್ರು ಕಳ್ಳೆ ಬೇಟೆಗಾರರು, ಇವ್ರ ಹತ್ರ ನಾಡ ಬಂದೂಕಿತ್ತು, 25 kg ಜಿಂಕೆ ಮಾಂಸ ಇತ್ತು, ಪಾತ್ರೆ ಇತ್ತು, ಸ್ಪೂನ್ ಇತ್ತು, ಧನಿಯಾ ಪೌಡ್ರು, ಈರುಳ್ಳಿ, ಟೊಮೊಟೊ, ಮಚ್ಚು, ಏನೇನೋ ಇಟ್ಕೊಂಡಿದ್ರು ಅಂತಾರೆ. ಅವೆಲ್ಲನೂ ತಗೊಂಡೋಗಿದ್ರಾ? ಡೇವಿಡ್ ಕುಮಾರ್ ತಗೊಂಡೋಗಿದ್ರಾ? ನನಗೆ ಗೊತ್ತಾ ಸರ್ ಅದು, ನನ್ನ ಹತ್ರ ಅವರು ಅದಕ್ಕೆ ಹೋಗಿದೆ, ಇದು ಹಸು ಹುಡ್ಕೋಕ್ಕೆ ಹೋಗಿದ್ದಾರೆ, ಹಂಗೆ ಕೂಡ ತಗೊಂಡೋಗ್ತಾರೆ. ನೈಟಲ್ಲಿ ಏನು ತಿಂತಾರೆ, ಮನೆಯಿಂದ ಊಟ ಮಾಡೋಕ್ಕೆ ಅಲ್ಲೂ ತಗೊಂಡು ಒಬ್ಬೊಬ್ರು ಹೋದರೆ 3 ದಿವಸ 1 ವಾರ ಆದರೂ ಬರಲ್ಲ ಹಸು ಹುಡ್ಕೊಂಡು ಹೋಗೋಕ್ಕೆ. ಒಂದೊಂದು ಹಸು ಹೋಗ್ಬಿಟ್ರೆ ಎಲ್ಲೆಲ್ಲಿ ಹೋಯ್ತು ಸರ್, ಇಲ್ಲಿಂದ ಶೆಟ್ಟಲ್ಲಿ ಬದ್ರಲ್ಲಿ ಎಲ್ಲ ಐತೆ, ಅಲ್ಲಿಂದ ಆ ಮರಿನ ಹುಡ್ಕೊಂಡು ಬರ್ತಾರೆ. 2 ದಿವಸ 3 ದಿವಸ ನಡ್ಕೊಂಡು ಹೋಗ್ಬೇಕು, ಅಲ್ಲಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಅದಕ್ಕೆ ಕಳ್ಳೆ ಬೇಟೆಗಾರ ಆ ಮೊಬೈಲ್ನ ಟ್ರ್ಯಾಕ್ ಮಾಡಬೇಕು ಅವರು. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಮೊಬೈಲ್ನಲ್ಲಿ ಹೋಗಿ ಕೇರಳದಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತಾಯಿದ್ರು, ಓನರ್ ಹೆಂಗೆ ಮಾತಾಡ್ತಾಯಿದ್ರು, ಅವ್ರ ಜೊತೆ ಎಷ್ಟು ಇದು ಫ್ರೆಂಡ್ಸ್ ಇದ್ದರು, ಕಾಂಟ್ಯಾಕ್ಟ್ ಇತ್ತು ಅಂತ ಅವ್ರು ಬೇಗ ನೋಡಬೇಕು. ಈ ಥರ ಸುಳ್ಳು ಮಾತು ಕಟ್ಕೊಂಡು ಕಳ್ಳ ಬೇಟೆಗಾರ ಅಂತ ಹೆಂಗೆ ಸರ್ ಹೇಳ್ತಾರೆ ಅವರು? ಕೇರಳದಲ್ಲಿ ಆ ಓನರ್ ಏನಕ್ಕೆ ಬಂದಿರ್ತಾರೆ ಅವರು? ಕೇರಳದವ್ರು ಮಲಯಾಳಂ ಹೆಂಗೆ ಮಾತಾಡಿರ್ತಾರೆ ನಮ್ಮ ಹಸ್ಬೆಂಡು? ಈಗ 2 ನಾಡ ಬಂದೂಕ್ ಸಿಕ್ಕಿದೆ ನಮ್ಮ ಹತ್ರ ಸಾಕ್ಷಿಗೆ ಅಂತ ಹೇಳ್ತಾ ಇದ್ದಾರೆ ಯಾರು? ಅರಣ್ಯ ಅಧಿಕಾರಿಗಳು. ನಿಮ್ಮ ಯಜಮಾನ್ ಹತ್ರ ಡೇವಿಡ್ ಕುಮಾರ್ ಹತ್ರ ಏನಾದರೂ ಬಂದೂಕಿತ್ತಾ? ಏನು ಸರ್? ಅಯ್ಯೋ ಅದು ಏನಕ್ಕೆ, ಅದು ನಾನು ನೋಡಿಲ್ಲ ಸರ್, ನಮ್ಮ ವಾಲ್ಗಿರಿ ನಂಗೆ ಅದು ಏನಕ್ಕೆ ಸರ್ ನಮಗೆ? ಇವರೇ ಕೇರಳದಲ್ಲಿ ಕೆಲಸ ಮಾಡ್ತಾರೆ, ಯಾವ ಥರ ಸುಳ್ಳು ಮಾತು ಕಟ್ಕೊಂಡಿದ್ದಾರೆ ಅದಲ್ಲ ಸರ್, ಅದು ಏನಕ್ಕೆ ನಮಗೆ? ಅದು ನಾವು ನೋಡಿಲ್ಲ, ಅದು ಏನು ಮಾಡೋದಂತ ನಮ್ಗೆ ಗೊತ್ತಿಲ್ಲ ಸರ್. ದಿನ ಅಲ್ಲೇ ಕೆಲಸ, ಎಷ್ಟು ವರ್ಷ? 11 ವರ್ಷ 13 ವರ್ಷ ಒಂದೇ ಓನರು ಕೆಲಸ ಕೊಟ್ಟಿದ್ದು. ಬೇರೆ ಕಡೆನೂ ಇದ್ದರು. ಇವಾಗ ಒಂದು ಸರಿ ಒಂದು ಓನರ್ ಹತ್ರ ನಾನು ಅಲ್ಲಿ ಹೋಗಿದ್ದೆ ಸರ್ 1.5 ವರ್ಷ. ನಮ್ಮನ್ನು ಹೆಂಗೆ ನೋಡ್ಕೊಂಡ್ರು ಗೊತ್ತಾ? ಇಲ್ಲೇ ಓದಿಸಿ ಮಕ್ಕಳನ್ನಂದ್ರು, ಬೇಡ ನಮಗೆ ತಮಿಳ್ ಬೇಕು ಕನ್ನಡ ಬೇಕಂತ ಇಲ್ಲೇ ಕರ್ಕೊಂಬಂದ್ಬಿಟ್ಟೆ. 2-3 ವಾರಕ್ಕಿಂತ ಮುಂಚೆ 6 ಜನ ಬಂದು 3 ದಿವಸ ಇದ್ಕೊಂಡು ಹೋದ್ರು ಸರ್. ಈಗ ನೀವು ಡೇವಿಡ್ ಕುಮಾರ್ ಮೃತದೇಹ ನೋಡಿದ್ರಲ್ಲ, ನೀವು ಮೈಸೂರು ಬಂದು ನೋಡಿದ್ರಾ? ಇಲ್ಲ ಸರ್, ನನಗೆ ಹುಷಾರಿಲ್ಲ ಅಂತ ನಾನು ಬಂದಿಲ್ಲ ಸರ್. ಹಾಂ, ಮೇಲ್ನೊಟ್ಟಿಗೆ ಏನಾಗಿರ್ಬೋದು? ಅವ್ರಿಗೇನು ಹೊಡೆದ್ಬಿಟ್ಟು ಹಂಗೆ ಮಾಡೋರ ಹೇಗೆ? ನಾನು ನೋಡಿಲ್ಲ ಸರ್, ನಮ್ಮ ಅಣ್ಣ ನೋಡಿದರು. ಅವ್ರು ನಿಜಾನೇ ಹಿಂಗೆ ಇಟ್ಬಿಟ್ಟು ಶೂಟ್ ಮಾಡಿದ್ದಾರೆ ಸರ್, ಹತ್ರದಲ್ಲೇ ಶೂಟ್ ಮಾಡಿದ್ದಾರೆ ಸರ್. ಇಬ್ಬರಿಬ್ರು ಗಲಾಟೆ ಆಗ್ಬಿಟ್ಟು ಶೂಟ್ ಆಗಿದೆ ಅಂತ ಹೇಳಿದಾರಲ್ಲ ಸರ್. ಒಂದು ಕಾಲಿಗಿರಬೇಕು, ಇಲ್ಲಾಂದರೆ ಬೆಣ್ಣೆಗಿರಬೇಕು, ಎಲ್ಲಾದ್ರೂ ಇರಬೇಕು. ಡೈರೆಕ್ಟಾಗಿ ಹಿಂಗೆ ಇವರು ಶೂಟ್ ಮಾಡಿದ್ದು ಅವ್ರು ತೋರಿಸ್ಬೇಕು ತಾನೆ. ಎದೆಗೆ ಹಿಂಗೆ ತೊಡೆ ಮೇಲೆ ಒಂದು ಸರ್ 2 ನೋಡ್ಬಿಟ್ಟು ಹೋದ್ರು ಸರ್, ನೋಡ್ಬಿಟ್ಟು ಬಂದ್ರು ಸರ್ ಅವ್ರ ತಮ್ಮನ ತೊಡೆ. ಹಾಂ, ಅದು ಹಂಗೆ ಓಡುವಾಗ ಆ ಥರ ಮಾಡೋಕ್ಕಾಗ್ತದಾ ಸರ್? ಓಡ್ತಾ ಇದ್ರೆ ಬೆನ್ನುಗೊಡಿಗೆ ಎಲ್ಲ ತಲೆಗೆ ಹೊಡಿಬೇಕು. ಇಲ್ಲಿ ಹೊಡೆದಿದ್ದಾರೆ ಸರ್. ಅದು ನಿಂತ್ಕೊಂಡೆ ಅವರು ಇಲ್ಲದ ಮಲಗಿಸ್ಬಿಟ್ಟು ಶೂಟ್ ಮಾಡಿದ್ದು ಸರ್. ಅದು ಬೇಕಂತಲೇ ಮಾಡಿದ್ದು ಸರ್. ಅವರು ಏನು ತಿಳ್ಕೊಬಿಟ್ರು ಗೊತ್ತಾ? ಇವ್ರಿಗೆಲ್ಲ ಯಾರಿಲ್ಲ, ನಾವು ಶೂಟ್ ಮಾಡ್ಕೊಂಡು ಹಂಗೆ ಹೋಗ್ಬಿಡೋದು, ಯಾರು ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ರು ಮಾಡ್ತಾಯಿದ್ರು. ನಮ್ಮ ಹತ್ರ ಇಷ್ಟು ಜನ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರು ಎಣ್ಣೆ ಹೊಡೆದ್ಬಿಟ್ಟು ಏನಾದರೂ ಮಾಡಿದ್ರೆ ಬಿಡ್ತಾರ ಸರ್? ಅವ್ರು ಆ ಥರ ತಪ್ಪೇ ಮಾಡಿದ್ರು ತೋರಿಸ್ಬೇಕು ತಾನೆ. ಅಲ್ಲೇ ಇವ್ರನ್ನೂ ಶೂಟ್ ಮಾಡಿಬಿಟ್ಟು ಅವ್ರಿಗೆ ಏಟಾಗಿದ್ದಲ್ಲ ಅದು ತೋರಿಸ್ಬಿಟ್ಟು ಮೀಡಿಯಾವ್ರನ್ನ ಎಲ್ಲರೂ ಕರೆಸ್ಬಿಟ್ಟು ಅವ್ರಿಗೆ ಈ ವಿಡಿಯೋ ಮಾಡ್ಬೇಕು ತಾನೆ. ಒಂದು ದಿವಸ ಬಿಟ್ಬಿಟ್ಟು ಮಾರನೇ ದಿವಸ ಹೆಂಗೆ ಬರ್ತದಲ್ಲ, ಚಪ್ಪಲಿಯಲ್ಲಿ ಒಂದು ಕಾಡೆಲ್ಲ ಸುದ್ದಿದ್ದಾನ ಅವನು. ಒಂದು ದಿವಸ ಆ ಚಪ್ಪಲಿ ಸ್ವಲ್ಪ ಆದ್ರೆ ಕೊಳೆ ಆಗಬಾರ್ದ? ಹೊಸ ಪ್ಯಾರಾಗಾನ್ ಸ್ಲಿಪ್ಪರು ಒಂದು ಸೀಲ್ ತಗೊಂಡಿಲ್ಲ, ಹಂಗೆ ಬಡಗಿದ್ದಾರಲ್ಲ. ಆ ಫೋಟೋದಲ್ಲಿ ನಾನು ನೋಡಿದೆ, ಹೊಸ ಪ್ಯಾರಾಗಾನ್ ಸ್ಲಿಪ್ ಇದು ಕೂಡ ತೆಗ್ದಿಲ್ಲ, ಹಂಗೆ ಮಡ್ಗವ್ರೆ. ಸ್ಟಿಕ್ಕರ್ ತೆಗೆದಿಲ್ಲ, ಹಂಗೆ ಜೋಡಿಸಿ ಮಡ್ಗವ್ರೆ ಸರ್. ಅದು ನೀವು ಹೇಳ್ತಾ ಇದ್ರಿ ಇದಂತ ಪ್ರೀ ಪ್ಲಾನ್ ಮರ್ಡರ್ ಅಂತೀರಾ? ನಿಜ, ಅವ್ರು ಪ್ಲ್ಯಾನ್ ಮಾಡಿದ್ದು ಸರ್. ದ್ವೇಷ ಏನು? ಡೇವಿಡ್ ಕುಮಾರ್ನ ಹೊಡಿಬೇಕು ಅನ್ನೋದು ದ್ವೇಷ ಏನಿತ್ತು? ಅವ್ರಿಗೆ ಏನಿತ್ತು ಸರ್, ಈ ಥರ ಏನಾದರೂ ಹುಡ್ಕಕ್ಕೋ, ಹಸು ಹುಡ್ಕಕ್ಕೋ, ಮರಿ ಮೇಯ್ಸೋಕ್ಕೋ ಈ ಥರ ಹೋದ್ರೆ ಅವ್ರು ಆ ಥರ ಮಾಡಿಬಿಡ್ತಾರ? ನಮಗೊಂದು ನ್ಯಾಯ ಬೇಡವಾ ಸರ್? ಅವ್ರು ತಪ್ಪೇ ಮಾಡಿದ್ರು ನ್ಯಾಯ ಇದೆ ಸರ್. ಅವ್ರು ತಪ್ಪು ಮಾಡಿದ್ದಾರೆ ತಾನೆ, ಪೊಲೀಸ್ ಸ್ಟೇಷನ್ ಕರ್ಕೊಬರ್ಬೇಕು ತಾನೆ. ಬೇಕಂದಲೇ ಅವ್ರು ಮಾಡಿದ್ದು ಸರ್. ಅಲ್ಲ, ಈಗ ಈ ಫಾರೆಸ್ಟ್ ಅಧಿಕಾರಿಗಳಿಗೂ ಇವ್ರಿಗೆ ಏನಾದ್ರು ಹಿಂದೆ ಏನಾದ್ರು ದ್ವೇಷ ಗೀಷ ಇತ್ತ? ಇಲ್ಲ ಸರ್, ಇವ್ರಿಗೆ ಇಲ್ಲಿ ಕೇರಳದಲ್ಲಿ ಕೆಲಸ ಮಾಡ್ತಾರೆ ಸರ್. ನೀವು ಬೇಕಾದ್ರೆ ಕೇಳಿಸಲಿ ಇಲ್ಲವ್ರವ್ರನ್ನ. ಈಗ ಏನು ನಿಮ್ಮ ಡಿಮ್ಯಾಂಡ್ ಏನಮ್ಮ? ನಿಮ್ಗೆ ಏನು ಆಗ್ಬೇಕಮ್ಮ? ಈಗ ಸರ್ಕಾರದಿಂದ ನಿಮ್ಗೆ ಏನು ಬೇಕು? ನಮ್ಮ ಸರ್ಕಾರದಿಂದ ಅವ್ರು ಯಾರು ಆ ಥರ ಕೆಲಸ ಮಾಡಿದೇನೋ ಅವನ ಅರೆಸ್ಟ್ ಆಗಬೇಕು ಸರ್. ಒಂದು ನಮಗೆ ಸರ್ಕಾರದಿಂದ ದೊಡ್ಡ ಪರಿಹಾರ 2 ಕೋಟಿ ಕೊಡಲೇಬೇಕು ಸರ್. ನಮ್ಮ ಮಕ್ಕಳನ್ನ ಒಂದು ಗೌರ್ಮೆಂಟ್ ಜಾಬ್ ಕೊಡಲೇಬೇಕು ಸರ್. ನನಗೆ ಗೌರ್ಮೆಂಟ್ ಜಾಬ್ ಕೊಡಬೇಕು, ಮಕ್ಕಳನ್ನ ಓದಿಸ್ಬೇಕು. ಅವ್ರು ಏನೇನು ಓದ್ತಾರೆ ಎಲ್ಲ ನಮ್ಮ ಗಂಡ ಇದ್ದರೆ ಮಾಡ್ತಾರೆ ತಾನೆ. ನಮ್ಮ ಸಾಲೆಲ್ಲ ಹೆಂಗೆ ತೀರಿಸಲಿ ನಾನು? ಅದು ನ್ಯಾಯ ಕೊಡಲೇಬೇಕು. ನಾನು ಕೇಳಿದ್ರೆ ಮಾಡಲೇಬೇಕು ಸರ್. ಅವರು ಸುಮ್ಮನೆ ಕಳ್ಳೆ ಬೇಟೆಗಾರ ಅಂತ ಮಾಡಿದ್ರೆ ನಾನು ಬರ್ತೀನಿ ಬೇಕಾದರೆ ಅವ್ರ ಜೊತೆ ಕೇರಳಕ್ಕೆ.
ಒಬ್ಬರು ಎಲ್ಲನೂ ಕರೆದ್ಬಿಟ್ಟು ಈ ಹುಡುಗ ನೀವು ನೋಡಿದ್ದೀರಾ ಅಂತ ಕೇಳಿದ್ರೆ ಒಬ್ಬರು ಸುಳ್ಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರಾ? ಆ ನಂಬರ್ ಟ್ರ್ಯಾಕ್ ಮಾಡಿಬಿಟ್ಟು ಎಷ್ಟು ಜನರ ಜೊತೆ ಹೆಂಗೆ ಮಾಡಿದ್ದಾರೆ ಆ ವಿಡಿಯೋ ಎಲ್ಲ ಬರುತ್ತಲ್ಲ, ಅವ್ರು ಮಾತಾಡಿದ್ದಲ್ಲ ಅದೆಲ್ಲ ಮಾತಾಡಿ. ಈಗ ಡೇವಿಡ್ ಕುಮಾರ್ ಸ್ವಭಾವ ಎಂಥದ್ದು ಅಂದರೆ ರಫ್ ಅಥವಾ ಸ್ಟ್ರಾಂಗ್ ಅಥವಾ ಹೇಗೆ ಅವ್ರ ಸ್ವಭಾವ ಶಾಂತರಾಗಿದ್ದರೆ ಯಾವಾಗಲೂ ಹೆಂಗೆ ಅದು ಫ್ರೆಂಡ್ ಎಲ್ಲರ ಜೊತೆ ಫ್ರೆಂಡ್ಸ್ ಆಗಿದ್ರೆ ನನ್ನ ಜೊತೆ ನಾವು ಯಾವಾಗಲೂ ಜಗಳ ಮಾಡ್ತೀವಿ, ಚೆನ್ನಾಗಿರ್ತೀವಿ. ಜಗಳ ಮಾಡಿಲ್ಲ ಅಂದರೂ ನಾನು ಬಿಡಲ್ಲ, ಅವ್ರು ಏನಾದರೂ ಮಾತಾಡಬೇಕು, ಇಬ್ಬರು ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ ಸರ್. ನಾವು ನಮ್ಮ ಮಕ್ಕಳಂದ್ರೆ ಅವ್ರಿಗೆ ಪ್ರಾಣ ಸರ್. ನಾನೇ ಮಾತಾಡಿಲ್ಲ ಅಂದರೂ ನನ್ನ ಜೊತೆ ಸುಮ್ಮನೆ ಜಗಳಕ್ಕೆ ಬಂದುಬಿಟ್ಟು ಸುಮ್ಮನೆ ನಮ್ಮದು ಏನು ದೊಡ್ಡ ಗಲಾಟೆ ಏನಿಲ್ಲ, ಸುಮ್ಮನೆ ಜಗಳ. ನಮ್ಮ ಮಕ್ಕಳನ್ನೇ ಪ್ರಾಣ ಅಂತ ಬಾಳ್ತಾಯಿದ್ರು ಸರ್. ಒಂದು ಹುಡುಗಿ 2ನೇ ಕ್ಲಾಸು, ಒಂದು ಹುಡುಗಿ 5ನೇ ಕ್ಲಾಸು. ಅವ ಲಾಸ್ಟ್ ಏನು ಅವ್ರು ಏನು ಓದ್ತೀನಿ, ನಮ್ಮ ಗಂಡನ ಆಸೆ ಅವ್ರು ದೊಡ್ಡವಳಾಗಿ ಒಂದು ಒಳ್ಳೆ ಜಾಬಲ್ಲಿ ಇರಬೇಕಂತ. ಅವ್ರು ಏನು ಓದ್ದಲ್ಲ ಅದು ಓದಿಸ್ಬೇಕು ಅವರು. ನಮ್ಮ ಹುಡುಗಿ ಲಾಸ್ಟ್ ಗಂಟೆ ಏನು ನಾನು ಓದ್ತೀನಿ ಅಂತ ಕೇಳ್ತಲ್ಲ, ಅದು ಓದಿಸ್ಬೇಕು. ನಮ್ಮ ಗಂಡ ಇದ್ರೆ ಓದಿಸ್ತಾರೆ ತಾನೆ ಸರ್, ಸಾಲ ಆದರೂ ಮಾಡಿ ಓದಿಸ್ತಾರೆ. ನಮ್ಮ ಹುಡುಗಿ ಏನು ಕೇಳ್ತಾರೋ ಏನು ಮಾಡ್ತಾರೋ ಅದು ಮಾಡ್ತಾರೆ ಅಲ್ವ ಸರ್, ಅದು ಮಾಡಲೇಬೇಕು ಅವರು. ಸುಳ್ಳು ಮಾತೆಲ್ಲ ಹೇಳ್ಬಾರ್ದು ಸರ್.